ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಅಕ್ಟೋಬರ್ ತಿಂಗಳ ಮಾಸದಲ್ಲಿ ನಮಗೆ ಶುಕ್ರನ ಸಂಚಾರ, ಸ್ವಕ್ಷೇತ್ರದಲ್ಲಿ ಶುಕ್ರನ ಸಂಚಾರ, ಬುಧನೂ ಕೂಡ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಭದ್ರಮಹಾಯೋಗವನ್ನು, ಮಾಲವ್ಯ ಯೋಗವನ್ನು, ಮತ್ತು ಶನಿ ಸಹಜವಾಗಿ ಕುಂಭದಲ್ಲಿರುವುದರಿಂದಾಗಿ ಅದು ಮೂಲ ತ್ರಿಕೋಣವಾಗಿರುವುದರಿಂದ ಅದೂ ಕೂಡ ಒಂದು ಯೋಗ. ಹಾಗಾದರೆ ಈ 12 ರಾಶಿಗಳಲ್ಲಿ ಆಗುವಂಥ ವ್ಯತ್ಯಾಸಗಳೇನು, ಜೊತೆಗೆ ಈ ಶುಕ್ರನಿಂದಾಗಿ ಯಾವ ರಾಶಿಯವರಿಗೆ ಅನುಕೂಲವಾಗುತ್ತೆ? ಶುಕ್ರ ಅಂತ ಹೇಳಿದ್ರೇನೆ ಸಂಪತ್ಪ್ರದ, ಸಂಪತ್ತನ್ನು ಯಾರಿಗೆ ಕೊಡ್ತಾನೆ? ಭೂಮಿ ಪುತ್ರನಾದಂತಹ ಕುಜನ ಒಂದು ಯೋಗ, ಕುಜನ ಒಂದು ದೃಷ್ಟಿ ಬುಧನಿಗೆ ಇರುವುದರಿಂದಾಗಿ ಯಾವ ರಾಶಿಯವರಿಗೆ ಭೂಲಾಭಾದಿಗಳಾಗುತ್ತೆ? ಮತ್ತು ನವರಾತ್ರಿಯ ಕಾಲದಲ್ಲಿ ಯಾವ ರಾಶಿಯವರು ಯಾವ ದೇವಿಯ ಆರಾಧನೆ ಮಾಡುವುದರಿಂದ ಸಂಪತ್ತನ್ನು ಪಡೆಯಬಹುದು, ಬಂದಿರತಕ್ಕಂಥ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು, ಎಲ್ಲದರನ್ನು ಕೂಡ ಈ ತಿಂಗಳ ಭವಿಷ್ಯದಲ್ಲಿ ನಿಮಗೆ ತಿಳಿಸಲಿದ್ದೇನೆ. ಬನ್ನಿ ನೋಡೋಣ 12 ರಾಶಿಗಳ ತಿಂಗಳ ಭವಿಷ್ಯ. ಮಕರ ರಾಶಿ. ಮಕರ ರಾಶಿಗೆ ಒಳ್ಳೆಯ ಗುರುಬಲ, 5ನೇ ಮನೆಯಲ್ಲಿ ಗುರು ಇದ್ದಾನೆ. ಅವನು ವ್ಯಯಾಧಿಪತಿ ಹೌದು, ತೃತೀಯಾಧಿಪತಿ ಹೌದು. ಅದರಿಂದ ಭಾವಾಧಿಪತಿ ಸರಿ ಇಲ್ಲದೆ ಹೋದರೂ ಅವನ ಸ್ಥಾನ, ಪಂಚಮ ಸ್ಥಾನ ಅನ್ನೋದು ಒಳ್ಳೆಯದು. ಆದರೆ ಅವನಿಗೆ ಶತ್ರುಸ್ಥಾನವಾಗಿರೋದ್ರಿಂದ ಎಲ್ಲ ನಮ್ಮ ಕಣ್ಣು ಮುಂದೆ ಕಾಣುತ್ತೆ, ಅದರ ಅನುಭವಕ್ಕೆ ಸಿಗೋದಿಲ್ಲ. ಹಾಗಾಗಿ ನಮ್ಮ ಅನುಭವ ಅಂತ ನೋಡುವಾಗ ನಮಗೆ ಇಲ್ಲಿಲ್ಲದ ಸಂಕಟ ಆಗುವಂಥದ್ದು, ಎಲ್ಲ ಇದ್ದರೂ ಕೂಡ ಸಂತೋಷವಾದ ಜೀವನ ಇಲ್ಲದೆ ಹೋಗುವಂಥದ್ದು, ಇದೆಲ್ಲ ಮಕರ ರಾಶಿಯವರು ಅನುಭವಿಸಬೇಕಾಗುತ್ತೆ. ಅದರ ಜೊತೆಗೆ 7ನೇ ಶನಿಯೂ ಕೂಡ. ಆದರೆ ಅವನು ಲಗ್ನಾಧಿಪತಿ, ಅವನು ಚಂದ್ರ ಲಗ್ನಾಧಿಪತಿ ಆಗಿರೋದ್ರಿಂದ ದೋಷ ಕೊಡೋದಿಲ್ವ ಅಂತಂದರೆ ಹಾಗೇನಿಲ್ಲ. ನಿಮ್ಮ ಜಾತಕಗಳಲ್ಲಿ ಶನಿ ಏನಾದರೂ ದುಷ್ಟನಾಗಿದ್ದ ಅಂತ ಆದರೆ ಅಥವಾ ಶತ್ರುಸ್ಥಾನದಲ್ಲಿದ್ದ ಅಂತ ಆದರೆ ಅವಾಗ ಖಂಡಿತವಾಗಿಯೂ ಸಾಡೆ ಸಾತ್ ಅಂತಕ್ಕಂಥದ್ದು ದೋಷವಾಗುತ್ತೆ. ಹಾಗಾಗಿ ಒಮ್ಮೆ ಜಾತಕದ ವಿಮರ್ಶೆಯನ್ನು ಮಾಡಿಸಿಕೊಳ್ಳಿ. ಇನ್ನು 2ನೇ ಮನೆಯಲ್ಲಿ ಶನಿ ಇರೋದ್ರಿಂದಾಗಿ ಆರ್ಥಿಕವಾಗಿ ಅನುಕೂಲಗಳಾಗ್ತಾ ಇರುತ್ತೆ. ಅದೇ ತರಹದಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಬರುತ್ತೆ. ಮೋಸ ಹೋಗುವ ಸಾಧ್ಯತೆ ಇದೆ. ಅಂದರೆ ಬೇರೆ ಇನ್ಯಾರೋ ನಮ್ಮ ಮೇಲೆ ಸ್ಕ್ಯಾಮ್ ಮಾಡುವಂಥದ್ದಾಗಲಿ, ಅಥವಾ ಕ್ರೆಡಿಟ್ ಕಾರ್ಡನ್ನು ಕಳೆದುಕೊಳ್ಳುವುದರ ಮುಖಾಂತರ ನಮ್ಮ ಹಣವನ್ನು ಕಳೆದುಕೊಳ್ಳುವಂಥದ್ದಾಗಲಿ, ಅಥವಾ ಯಾರ್ದೋ ಹೆಸರು ಹೇಳಿಕೊಂಡು ನಮ್ಮ ಹತ್ರ ಒಂದು ದುಡ್ಡು ತೆಗೆದುಕೊಳ್ಳುವಂಥದ್ದಾಗಲಿ, ಈ ತರಹದಲ್ಲಿ ಮೋಸ ಹೋಗುವಂತಹ ಸಾಧ್ಯತೆಗಳಿದ್ದಾವೆ. ಜಾಗೃತರಾಗಿ ಯಾವುದನ್ನು ನಂಬಬೇಡಿ. ನಮಗೆ ಈ ರಾಶಿ ಶನಿ ದ್ವಿತೀಯ ಸ್ಥಾನದಲ್ಲಿ ಬಂದ ಕಾರಣ ದ್ವಿತೀಯ ಸ್ಥಾನಕ್ಕೆ ಪಾಪಗ್ರಹದ ದೃಷ್ಟಿ ಅಂತ ಇಲ್ಲ, ಶುಭಗ್ರಹನಾದಂತಹ ಚಂದ್ರನ ದೃಷ್ಟಿ ಇದೆ. ಆದರೆ ಅವನು ಸಪ್ತಮಾಧಿಪತಿ. ಆದ್ದರಿಂದ ಸ್ತ್ರೀ ವಿಷಯಕವಾಗಿರತಕ್ಕಂತಹ ಸಪ್ತಮಾಧಿಪತಿಯಾಗಿ 8ನೇ ಮನೆಯಲ್ಲಿ ಇದ್ದು ನಮಗೆ ದೋಷವನ್ನು ಸೂಚನೆ ಮಾಡ್ತಾ ಇದ್ದಾನೆ. ಮಾನಸಿಕವಾದಂತಹ ಸ್ಥಿತಿಗತಿಗಳು ಕೂಡ ತೊಂದರೆಗಳಾಗುವ ಸಾಧ್ಯತೆ ಇದೆ. ಆದ್ದರಿಂದ ಆ ರೀತಿಯಾಗಿ ಕಂಡು ಬಂದಲ್ಲಿ ಪ್ರಧಾನವಾಗಿ ಮಹಾಲಕ್ಷ್ಮಿಗೆ ಕೆಂಪು ಹೂಗಳಿಂದ, ಕಮಲಪತ್ರಗಳಾದರೆ ಭಾರಿ ಒಳ್ಳೆಯದು, ಇಲ್ಲ ಅಂತ ಆದರೆ ಕೆಂಪು ಪುಷ್ಪಗಳಿಂದ ಈ ನವರಾತ್ರಿಗಳಲ್ಲಿ ತಾಯಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅವಳ ಆರಾಧನೆಯನ್ನು ನಡೆಸಿ ಅದರಿಂದ ಸಾಂಪತ್ತಿಕವಾದಂತಹ ಸಮಸ್ಯೆಗಳು ಏನಾದರೂ ಬರುವುದಿದ್ದರೂ ಆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತದೆ. ಇನ್ನು ವಿದ್ಯಾರ್ಥಿಗಳು ದ್ವಿತೀಯದಲ್ಲಿ ಶನಿ ಇರುವ ಕಾರಣ ಆಲಸ್ಯ, ಜೊತೆಗೆ ಅಂದುಕೊಂಡ ಕೆಲಸಗಳು ಸರಿಯಾಗಿ ಆಗದೆ ಹೋಗುವಂತಹದ್ದು, ಇದರಿಂದಾಗಿ ಆ ವಿದ್ಯಾಭ್ಯಾಸದಲ್ಲಿ ತಾತ್ಸಾರ ಮಾಡುವಂತಹದ್ದು, ಆ ಗುರುಗಳಲ್ಲಿ ಎಲ್ಲಿಲ್ಲದ ಬೇಸರ ಆಗುವಂತಹದ್ದು, ಗುರುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವುದರಿಂದಾಗಿ ಕೆಲವು ತೊಂದರೆಗಳನ್ನು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಎದುರಿಸಬೇಕಾಗತ್ತೆ. ಆದ್ದರಿಂದ ಯಾವತ್ತೂ ನಾವು ತಿಳ್ಕೊಳ್ಬೇಕು, ಆಚಾರ್ಯಾತ್ ಪಾದಮಾದತ್ತೆ, ಗುರುಗಳು ನಮಗೆ ಯಾವುದನ್ನೂ ಬಲವಂತವಾಗಿ ಕಲಿಸೋದಿಲ್ಲ, ನಾವು ಅವರ ಮೇಲೆ ಬಿದ್ದು ಕಲಿಬೇಕು. ನಾವು ಕಲಿತಾಗ ನಾವು ಇನ್ನೊಂದಿಷ್ಟು ಕಲಿತಾ ಹೋಗ್ಬೋದು. ಗುರುಗಳು ನಾವೊಂದು ಮಾರ್ಗದರ್ಶಕರೇ ಹೊರತು ಅವರಿಂದಲೇ ಎಲ್ಲವೂ ಆಗಿಬಿಡುತ್ತೆ ಅಂತಲ್ಲ, ಅವರಿಂದಲೇ ಆಗುತ್ತೆ, ಅವರ ಮಾರ್ಗದರ್ಶನದಿಂದ ನಮಗಾಗುತ್ತೆ. ನಮ್ಮ ಪ್ರಯತ್ನವಿಲ್ಲದೆ ಯಾವುದೂ ಆಗೋದಿಲ್ಲ. ಆದ್ದರಿಂದ ನಮ್ಮ ಪ್ರಯತ್ನ, ಮಕರ ರಾಶಿಯವರು ಪ್ರಧಾನವಾಗಿ ನಮ್ಮ ಪ್ರಯತ್ನವನ್ನು ನಾವು ನಡೆಸಲೇಬೇಕು. ಇನ್ನು ವಿಶೇಷ ವಿದ್ಯಾಭ್ಯಾಸಕ್ಕೆ ಹೊರದೇಶಕ್ಕೆಲ್ಲ ಹೋಗಬೇಕು ಅನ್ನೋ ವಿಚಾರ ಇತ್ತು ಅಂತ ಆದರೆ ಸ್ವಲ್ಪ ಮುಂದೂಡಿ, ಸದ್ಯಕ್ಕೆ ವೀಸಾ ಪ್ರಾಬ್ಲಮ್ ಆಗುವಂಥದ್ದಾಗಲಿ ಅಥವಾ ಕಾಲೇಜಿನ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು ಈ ಸಂತಾನಾಕಾಂಕ್ಷಿಗಳಿಗೆ ನೋಡುವಾಗ ಒಳ್ಳೆಯ ಸಂತಾನದ ಲಾಭ. ಕಾರಕೋ ಭಾವನಾಶಕ ಅಂತ ಹೇಳಿದಾಗೆ ಪಂಚಮ ಸ್ಥಾನದಲ್ಲಿ ಪುತ್ರ ಕಾರಕ ಬರುವುದು ದೋಷ. ಆದರೆ ನಮಗೆ ಪಂಚಮಾಧಿಪತಿಯಾದಂತಹ ಶುಕ್ರ ಸ್ವಕ್ಷೇತ್ರದಲ್ಲಿರುವ ಕಾರಣ ಒಳ್ಳೆ ಬಲಿಷ್ಠನಾಗಿದ್ದಾನೆ. ಬಲಿಷ್ಠನಾಗಿರುವುದರಿಂದಾಗಿ ಸಂತಾನದ ವಿಷಯದಲ್ಲಿ ಅನುಕೂಲಗಳು ಹೆಚ್ಚಾಗಿ ಹೇಳಬಹುದು. ಆದರೆ ಷಷ್ಠದಲ್ಲಿ ಕುಜನ ಒಂದು ಯೋಗ ಇರುವುದರಿಂದ ಆರೋಗ್ಯದಲ್ಲಿ ಅಥವಾ ಈ ಒಂದು ವೀರ್ಯದಲ್ಲಿ ಕ್ವಾಂಟಿಟಿ ಕಡಿಮೆ ಇರುವಂಥದ್ದಾಗಲಿ, ಅದರಿಂದಾಗಿ ಸಂತಾನ ಆಗದೇ ಹೋಗುವಂಥದ್ದು, ಅಥವಾ ಗರ್ಭದಲ್ಲಿ ಕ್ಷಮತೆ ಇಲ್ಲದೆ ಇರುವಂಥದ್ದು, ಇದರಿಂದಾಗಿ ಗರ್ಭ ಕೂಡದೇ ಹೋಗುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಇರುತ್ತೆ. ಆದ್ದರಿಂದ
ಏನೇ ತೊಂದರೆ ಪಿ ಸಿ ಓಡಿ ಪ್ರಾಬ್ಲಮ್ ಆಗ್ಬೋದು, ಈ ಥರ ತೊಂದರೆಗಳೇನಾದರೂ ಇದೆಯಾ ಇಲ್ವಾ ಅನ್ನೋದನ್ನು ಒಮ್ಮೆ ನೀವು ಟೆಸ್ಟ್ ಮಾಡಿಸಿಕೊಳ್ಳುವಂಥದ್ದು. ಆನಂತರದಲ್ಲಿ ನೀವು ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ ಕೂಡ ಗುರುಬಲದಿಂದ ಸಂತಾನದ ಲಾಭವನ್ನು ಪಡೆದುಕೊಳ್ಳಬಹುದು. ಇನ್ನು ಮೂರನೇ ಮನೆಯಲ್ಲಿ ರಾಹುವಿನ ಯೋಗ ಇರುವುದರಿಂದ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಅಥವಾ ಭೂಮಿಗೆ ಸಂಬಂಧಪಟ್ಟಂತಹ ಕೆಲವು ವ್ಯಾಜ್ಯಗಳು ಬರುವ ಸಾಧ್ಯತೆ ಇದೆ. ಚತುರ್ಥಾಧಿಪತಿಯಾದಂತಹ ಕುಜ ಷಷ್ಠದಲ್ಲಿರುವ ಕಾರಣ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ಅದರಲ್ಲಿಯೂ ಕೂಡ ರಕ್ತಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಪಿ ಶುಗರ್ ಇತ್ಯಾದಿಗಳು ವ್ಯತ್ಯಾಸ ಆಗುವಂತಹದ್ದು, ಬಿದ್ದು ಗಾಯ ಮಾಡಿಕೊಳ್ಳುವಂತಹದ್ದು ಅಥವಾ ವಾಹನದಿಂದ ಕೆಳಗೆ ಬೀಳುವಂತಹದ್ದು, ಈ ಥರದ ಒಂದು ಯೋಗಗಳು ಈ ರಾಶಿ ಪ್ರಕಾರ ಮಕರ ರಾಶಿಯವರ ತಾಯಿಗೆ ಕಾಣಿಸ್ತಾ ಇದೆ. ಅದರ ಬಗ್ಗೆಯೂ ಕೂಡ ಸ್ವಲ್ಪ ಗಮನ ಹರಿಸುವಂತಹದ್ದು. ಕಾರಣ ಮಾತೃ ಕಾರಕನಾಗಿರತಕ್ಕಂತಹ ಚಂದ್ರ ಅಷ್ಟಮದಲ್ಲಿ ಹೋಗುವಂತಹದ್ದು, ಮಾತೃ ಸ್ಥಾನಾಧಿಪತಿ ಆಗಿರತಕ್ಕಂತಹ ಕುಜ 6ನೇ ಮನೆಗೆ ಬರುವಂತಹದ್ದು, ಇದೆಲ್ಲ ನೋಡುವಾಗ ಸ್ವಲ್ಪ ತಾಯಿ ಆರೋಗ್ಯದಲ್ಲಿ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಹೋಗುವಂತಹದ್ದು, ಇದೆಲ್ಲ ಸಾಧ್ಯತೆಗಳಿದ್ದಾವೆ. ಅದರ ಕಡೆ ಗಮನ ಹರಿಸುವುದು ಒಳ್ಳೆಯದು. ಆ ರೀತಿಯಲ್ಲಿ ಏನಾದರೂ ಕಂಡು ಬಂದಲ್ಲಿ ನೀವು ಪ್ರತಿ ದಿವಸ ದುರ್ಗಾದೇವಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಾ ಬನ್ನಿ, ಖಂಡಿತ ಆ ಎಲ್ಲ ಸಮಸ್ಯೆಗಳಿಂದ ದೂರ ಆಗಬಹುದು. ಇನ್ನು ಮದುವೆ ಯಾರಿಗೆ ಆಗಿಲ್ಲ, ಮದುವೆ ವಿಷಯದಲ್ಲಿ ನೋಡುವಾಗ ಸ್ವಲ್ಪ ತಡ ಆಗುವಂತಹದ್ದು. ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗಿದ್ದಾನೆ, ಅದರಿಂದ ನಮಗೆ ಇಷ್ಟಪಟ್ಟದ್ದು ಕೈ ಬಿಟ್ಟು ಹೋಗುವಂಥದ್ದಾಗಲಿ ಅಥವಾ ನಾವು ಇಷ್ಟಪಡ್ತೇವೆ ಅವರು ಇಷ್ಟಪಡದೇ ಹೋಗುವಂಥದ್ದಾಗಲಿ, ಈ ರೀತಿಯಾಗಿ ಸಮಸ್ಯೆಗಳಾಗಿ ವಿವಾಹ ಆಗದೇ ಹೋಗೋ ಸಾಧ್ಯತೆ ಇದೆ. ಆದರೆ 9ರಲ್ಲಿ ರವಿ ಮತ್ತು ಬುಧರ ಕೇತುವಿನ ಯೋಗ ಇಲ್ಲ ಇರೋದರಿಂದ ಆ ಪೈತೃಕವಾದ ಬಾಧೆಗಳಾಗಿರಬಹುದು ಅಥವಾ ಯಾರಾದರೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಯಾವ್ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ಗಮನಿಸಿಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು. ಇನ್ನು ತಂದೆಯ ಆರೋಗ್ಯದಲ್ಲಿಯೂ ಕೂಡ ಏರುಪೇರಾಗುತ್ತೆ, ಅದು ಕೂಡ ಸ್ವಲ್ಪ ಗಮನ ಹರಿಸುವಂತಹದ್ದು ಒಳ್ಳೆಯದು. ಇನ್ನು ಕರ್ಮಸ್ಥಾನದಲ್ಲಿ ಶುಕ್ರ ಒಳ್ಳೆಯ ಕೆಲಸದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಂತಹದ್ದು. ನಿಮಗೆ ಯಾರಾದರೂ ತೊಂದರೆ ಮಾಡ್ತಾ ಇದ್ರೋ ಅವರೇ ನಿಮಗೆ ತಲೆ ಬಾಗುವಂತಹ ಅವಕಾಶಗಳು ಕೂಡ ಮಕರ ರಾಶಿಯವರಿಗೆ ಇದೆ, ಅದರಿಂದ ಏನು ತೊಂದರೆ ಏನಿಲ್ಲ. ಇನ್ನು ಲಾಭಾಧಿಪತಿಯಾದಂತಹ ಕುಜ ಷಷ್ಠದಲ್ಲಿರೋದರಿಂದ ಬಂದ ಹಣ ಸಾಕಾಗುವುದಿಲ್ಲ ಮತ್ತು ಬೇರೆ 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 ಕಮಿಟ್ಗಳನ್ನು ಮಾಡಿಕೊಳ್ಳುವಂಥದ್ದು. ಅದರಿಂದ ಸದ್ಯಕ್ಕೆ ಯಾವುದೇ ವಿಧವಾದ ಹೊಸ ಕಮಿಟ್ಮೆಂಟಿಗೆ ಹೋಗದೆ ಇದ್ದ ಕಮಿಟ್ಮೆಂಟ್ಗಳನ್ನು ಸರಿಯಾದ ರೀತಿಯಲ್ಲಿ ಸರಿಪಡಿಸಿಕೊಳ್ತಾ ಬನ್ನಿ, ಅದು ನಿಮಗೆ ಅನುಕೂಲವಾಗುತ್ತೆ. ವ್ಯಯಾಧಿಪತಿಯಾದ ಗುರು ಪಂಚಮದಲ್ಲಿ ಬಂದಿದ್ದರಿಂದ ತಂದೆಗೆ ಮಕ್ಕಳಿಗೆ ಒಂದು ವ್ಯಾಜ್ಯ ಆಗುವಂಥದ್ದು, ಕೆಲವು ಭಿನ್ನಾಭಿಪ್ರಾಯಗಳು ಬರುವಂತಹ ಅವಕಾಶಗಳು ಕೂಡ ಇದ್ದಾವೆ. ಆದ್ದರಿಂದ ಆ ತಂದೆ ತಾಯಿಗಳ ಮಧ್ಯದಲ್ಲಿ ಅವರ ವಿಷಯದಲ್ಲಿ ಹೆಚ್ಚು ತಲೆ ತೂರಿಸದೆ ಗಲಾಟೆಗಳನ್ನು ಮಾಡಿಕೊಳ್ಳದೆ, ಮತ್ತು ಈ ಮಕರ ರಾಶಿಯವರು ವಿಶೇಷವಾಗಿ ಆ ಒಂದು ದೇವಿಯ ವಿಶೇಷವಾದ ಪ್ರಾರ್ಥನೆ ಜೊತೆಗೆ ಈ ಸುಬ್ರಹ್ಮಣ್ಯನ ಒಂದು ಪ್ರಾರ್ಥನೆ ಅಥವಾ ಪೂಜೆ, ಸುಬ್ರಹ್ಮಣ್ಯನ ಸ್ತೋತ್ರವನ್ನು ಜಪ ಮಾಡುವಂತಹದ್ದು, ವಿಷ್ಣು ಸಹಸ್ರನಾಮವನ್ನು ಜಪಿಸುವಂತಹದ್ದು, ಇದೆಲ್ಲ ಮಾಡಿಕೊಳ್ತಾ ಬಂದಲ್ಲಿ ಮಕರ ರಾಶಿಯವರು ಬರಬಹುದಾದ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.